ಎರಡು ಬೇರೆ ಬೇರೆ ದೇಶಗಳು ಒಂದೋ ಫ್ರೆಂಡ್ಸ್ ಆಗಿರ್ತವೆ, ಇಲ್ಲ ಅಂದ್ರೆ ಶತ್ರುಗಳಾಗಿರ್ತವೆ. ಅದಕ್ಕೂ ಮೀರಿದ್ರೆ ನನಗೂ ನಿನಗೂ ಯಾವುದೇ ಸಂಬಂಧ ಇಲ್ಲ ಅನ್ನೋ ಹಾಗೆ ವರ್ತಿಸ್ತವೆ. ಆದರೆ ಕೆಲವು ದೇಶಗಳು ಮಾತ್ರ ಒಂದಕ್ಕೊಂದು ಸಿಕ್ಕಾಪಟ್ಟೆ ಡಿಪೆಂಡ್ ಆಗಿರ್ತವೆ. ಅಂತಹ ಎರಡು ರಾಷ್ಟ್ರಗಳು ಅಂದ್ರೆ ಕತಾರ್ ಮತ್ತು ಭಾರತ. ಆದರೆ ಈ ಎರಡು ದೇಶಗಳ ನಡುವೆ ಈಗೊಂದು ಹೊಸ ತಲೆಬಿಸಿ ಶುರುವಾಗಿದೆ. ಏನದು ಅನ್ನೋದನ್ನ ಹೇಳೋದೇ ಇವತ್ತಿನ ವಾಯ್ಸ್ ಆಫ್ ವಸಂತ್. ನಾನು ವಸಂತರಾಜ್. ಕತಾರ್ ಅರಬ್ ಮುಸ್ಲಿಂ ರಾಷ್ಟ್ರವೇ ಆದರೂ ಭಾರತದ ಜೊತೆಗೆ ಒಂದು ಹೆಲ್ದಿ ರಿಲೇಶನ್ಶಿಪ್ ಅನ್ನ ಮೇಂಟೈನ್ ಮಾಡ್ತಿದೆ. ಆದರೆ ಇತ್ತೀಚೆಗೆ ಇದ್ದಕ್ಕಿದ್ದ ಹಾಗೆಯೇ ಕತಾರ್ ಭಾರತಕ್ಕೆ ಒಂದು ದೊಡ್ಡ ಶಾಕ್ ಅನ್ನ ಕೊಟ್ಬಿಡ್ತು. ಅದೇನಪ್ಪ ಅಂದ್ರೆ ಭಾರತದ 8 ಜನ ಎಕ್ಸ್ ನೇವಿ ಆಫೀಸರ್ಸ್ ವಿರುದ್ಧ ಅಲ್ಲಿನ ಹೈಕೋರ್ಟ್ ಗಲ್ಲು ಶಿಕ್ಷೆಯನ್ನ ವಿಧಿಸ್ಬಿಡ್ತು. ಈ ಸುದ್ದಿ ಹೊರಗೆ ಬರ್ತಿದ್ದ ಹಾಗೆ ಭಾರತ ಮಾತ್ರ ಅಲ್ಲ, ಇಡೀ ವಿಶ್ವದ ಹಲವು ರಾಷ್ಟ್ರಗಳು ಶಾಕ್ ಆಗ್ಬಿಟ್ವು. ಭಾರತದ ಆಫೀಸರ್ಸ್ಗಳನ್ನ ದೇಶವೊಂದು ಗಲ್ಲಿಗೇರಿಸೋದು ಅಂದ್ರೆ ಅದೇನು ಸಣ್ಣ ಪುಟ್ಟ ವಿಷಯನ? ಅಷ್ಟಕ್ಕೂ ಗಲ್ಲಿಗೇರಿಸುವಂಥದ್ದು ಅವರೇನು ಮಾಡಿದ್ರು ಅಂತ ನೋಡಿದಾಗ ಗೊತ್ತಾಗಿದ್ದು ಅವರ ಮೇಲಿರೋ ಗೂಢಾಚಾರಿಕೆ ಆರೋಪ. ಭಾರತದ 8 ಜನ ನೇವಿ ಆಫೀಸರ್ಸ್ ಕತಾರ್ನಲ್ಲಿದ್ದುಕೊಂಡು ಗೂಢಾಚಾರಿಕೆಯನ್ನ ಮಾಡ್ತಿದ್ರಂತೆ, ಅಂದ್ರೆ ಸ್ಪೈ ಮಾಡ್ತಿದ್ರಂತೆ. ಅಂದ್ರೆ ದೇಶದ ಇಂಪಾರ್ಟೆಂಟ್ ಸೀಕ್ರೆಟ್ಗಳನ್ನ ಟ್ರೇಸ್ ಮಾಡೋದು, ಅಲ್ಲಿನ ಆಫೀಸರ್ಸ್ ಪೊಲಿಟಿಕಲ್ ಡೆವಲಪ್ಮೆಂಟ್ಗಳನ್ನ ಟ್ರ್ಯಾಕ್ ಮಾಡೋದು ಮಾಡ್ತಾ ಇದ್ರು ಅನ್ನೋದು ಕತಾರ್ ಮಾಡಿರುವಂತಹ ಆರೋಪ. ಯಾವುದೇ ದೇಶ ಯಾವುದೇ ಬೇರೆ ದೇಶದ ನೆಲದಲ್ಲಿ ಗೂಢಾಚಾರಿಕೆ ಮಾಡೋದು ಖಂಡಿತ ತಪ್ಪೆ. ಅದನ್ನ ಕತಾರ್ ಆದ್ರೂ ಒಪ್ಪಿಕೊಳ್ಳಲ್ಲ, ಭಾರತ ಆದ್ರೂ ಒಪ್ಪಿಕೊಳ್ಳಲ್ಲ. ಆದ್ರೆ ನಿಜಕ್ಕೂ ನಮ್ಮ ನೇವಿ ಆಫೀಸರ್ ಸ್ಪೈ ಮಾಡಿದ್ದು ನಿಜಾನಾ ಅನ್ನೋ ಪ್ರಶ್ನೆಗೆ ಕತಾರ್ ಹೇಳಿದ್ದೇ ಬೇರೆ. ಅಲ್ಲಿನ ಮಾಧ್ಯಮಗಳಲ್ಲಿ ಇಂಥದ್ದೊಂದು ವರದಿ ಪ್ರಕಟ ಆಗಿದೆ. ಜೊತೆಗೆ ಭಾರತದ ಆಫೀಸರ್ಸ್ ಇಸ್ರೇಲ್ ಪರವಾಗಿ ಕತಾರ್ನಲ್ಲಿ ಸ್ಪೈ ಮಾಡ್ತಿದ್ರು ಅಂತ ಇಸ್ರೇಲ್ ಹೇಳಿದ್ರು ಸಹ ಅದಕ್ಕೆ ಯಾವುದೇ ಪೂರಕ ಸಾಕ್ಷಿಯಂತೂ ಇಲ್ಲ. ಕತಾರ್ ಅಧಿಕಾರಿಗಳ ಸ್ಟೇಟ್ಮೆಂಟ್, ಅನುಮಾನದ ಹೇಳಿಕೆಗಳ ಆಧಾರದ ಮೇಲೆ ಅಲ್ಲಿನ ನ್ಯಾಯಾಲಯ ನೇರ ಗಲ್ಲು ಶಿಕ್ಷೆ ಅಂತಾನೆ ತೀರ್ಪನ್ನ ಕೊಟ್ಟು ಬಿಡ್ತು. ಭಾರತ ಸುಮ್ಮನಿದ್ದು ಬಿಡುತ್ತಾ? ನಮ್ಮ ಆಫೀಸರ್ಸ್ಗೆ ವಿದೇಶಿ ನೆಲದಲ್ಲಿ ಗಲ್ಲಿಗೆ ಹಾಕೋಕೆ ಬಿಟ್ಬಿಡ್ತೀವಾ? ಪಾಕಿಸ್ತಾನದ ಕೈಗೆ ಸಿಕ್ಕ ಗ್ರೂಪ್ ಕ್ಯಾಪ್ಟನ್ ಅಭಿನಂದನ್ ಅವರನ್ನೇ ವಾಪಸ್ ಕರೆಸ್ಕೊಂಡವರು ನಾವು. ಅಂಥದ್ರಲ್ಲಿ ಕತಾರ್ನಲ್ಲಿ ಸುಮ್ಮನಾಗಿ ಬಿಡ್ತೀವಾ? ನೋ ಚಾನ್ಸ್ ಅಂತ ನಮ್ಮ ವಿದೇಶಾಂಗ ಸಚಿವ ಜೈಶಂಕರ್ ಟಾಪ್ ಲೆವೆಲ್ಗೆ ಮಾತುಕತೆಗೆ ರೆಡಿ ಆದ್ರು. ಮೋದಿಯವರ ಆದೇಶದ ಮೇರೆಗೆ ಮಾತುಕತೆನೂ ನಡೀತು. ಅದರ ಪರಿಣಾಮ ನಾವು ಗಲ್ಲು ಶಿಕ್ಷೆ ಕೊಡಲ್ಲ, ಬೇರೆ ಯೋಚನೆ ಮಾಡ್ತೀವಿ ಅಂತ ಕತಾರ್ ಸ್ಟೇಟ್ಮೆಂಟ್ ಸಹ ಕೊಟ್ಟು ಬಿಡ್ತು. ಅದು ಭಾರತದ ತಾಕತ್ತು. ಆದ್ರೆ ಮುಂದೆ ಏನ್ ಶಿಕ್ಷೆ ಕೊಡ್ತಾರೆ ಅನ್ನೋದು ಇನ್ನೂ ಕೂಡ ಗೊತ್ತಿಲ್ಲ. ಆದ್ರೆ ತುಂಬಾ ರಿಸ್ಕ್ ಅನ್ನ ಕತಾರ್ ಸಹ ತಗೊಳ್ಳೋದಿಲ್ಲ. ಭಾರತ ಕತಾರ್ಗೆ ಒಂದಲ್ಲ ಒಂದು ರೀತಿಲಿ ಬೇಕೇ ಬೇಕು. ಇನ್ಫ್ಯಾಕ್ಟ್ ಭಾರತ ಸಹ ಕತಾರ್ನಿಂದ ತನಗೆ ಬೇಕಿರೋ ಫ್ಯೂಯಲ್ ರಿಕ್ವೈರ್ಮೆಂಟ್ನಲ್ಲಿ 90% ಕತಾರ್ನಿಂದನೇ ಇಂಪೋರ್ಟ್ ಮಾಡಿಕೊಳ್ಳುತ್ತೆ. ಅದಕ್ಕೆ ಕಲ್ಲು ಬಿದ್ದರೆ ಕತಾರ್ ಎಕನಾಮಿಕ್ಗೂ ಕೂಡ ಹೊಡೆತ ಬೀಳುತ್ತೆ. ಆ್ಯಂಡ್ ಕತಾರ್ನಲ್ಲಿರೋ 25 ಲಕ್ಷದ ಜನರಲ್ಲಿ 6.5 ಲಕ್ಷ ಜನ ಭಾರತದವರೇ. ಅಂದರೆ ಒಂಥರ ಅಲ್ಲಿನ ಆಧಾರ ಸ್ತಂಭನೇ ಭಾರತ. ಹಾಗಿದ್ದಾಗ ಇದೊಂದು ವಿಷಯದಲ್ಲಿ ಕತಾರ್ ಭಾರತದ ಜೊತೆಗೆ ಸಂಘರ್ಷಕ್ಕೆ ಇಳಿಯೋದಕ್ಕೆ ಸಾಧ್ಯನೂ ಇಲ್ಲ. ಭಾರತಕ್ಕೆ ಹಾಗೆ ನೋಡಿದ್ರೆ ಕತಾರ್ ಮೇಲೆ ಸ್ವಲ್ಪ ಕೋಪ ಇದೆ. ಇಡೀ ವಿಶ್ವದಲ್ಲಿ ಟೆರರಿಸಂ ತಾಂಡವ ಆಡೋಕೆ ಕಾರಣ ಆಗಿರೋ ಹಮಾಸ್, ಐಸಿಸ್, ಆಲ್ ಖೈದಾ ತರಹದ ಟೆರರಿಸ್ಟ್ ಗ್ರೂಪ್ಗಳ ಆಫೀಸ್ ಕತಾರ್ನಲ್ಲೂ ಇದೆ. ಅವರಿಗೆ ಹಣಕಾಸಿನ ಸಪೋರ್ಟ್ ಕತಾರ್ ಮಾಡುತ್ತೆ ಅನ್ನೋ ಆರೋಪನೂ ಇದೆ. ಪ್ಯಾಲೆಸ್ತೈನ್ ಮತ್ತು ಕಾಶ್ಮೀರ ವಿಷಯ ಬಂದ್ರೆ ಸುಮ್ಮನೆ ಆದ್ರೂ ಕತಾರ್ ಮೂಗು ತುರಿಸುತ್ತೆ. ಇದೆಲ್ಲದರ ಕೋಪ ಆಲ್ರೆಡಿ ಭಾರತಕ್ಕಿದೆ. ಆದ್ರೂ ಜಿಯೋಪೊಲಿಟಿಕಲ್ ಕಾರಣಗಳಿಂದ ಎಲ್ಲವನ್ನ ಸೈಲೆಂಟ್ ಆಗಿ ಮ್ಯಾನೇಜ್ ಮಾಡ್ತಾ ಇದೆ ಭಾರತ. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಭಾರತದ ಡೆವಲಪ್ಮೆಂಟ್ ಅಂಡ್ ಪವರ್ ನೋಡಿ ಕತಾರ್ ಕೂಡ ದಂಗಾಗಿ ಹೋಗಿದೆ. ಇಂತಹ ಟೈಮಲ್ಲಿ ಮೋದಿಯಂತಹ ಲೀಡರ್ನ ಎದುರು ಹಾಕೊಳ್ಳೋಕೆ ಯಾವ ರಾಷ್ಟ್ರ ಸಹ ರೆಡಿ ಇರೋದಿಲ್ಲ. ಅದೆಷ್ಟೋ ದುಡ್ಡಿದ್ರೂ ಕತಾರ್ ಭಾರತದ ಮುಂದೆ ಡಮ್ಮಿನೇ. ಹಾಗಾಗಿ ಭಾರತಕ್ಕೂ ಇರೋ ಒಂದು ಗ್ಯಾರಂಟಿ ಏನಂದ್ರೆ ಕತಾರ್ ನೇವಿ ಆಫೀಸರ್ಸ್ಗಳ ವಿಚಾರದಲ್ಲೂ ತುಂಬಾ ರಿಸ್ಕ್ ತಗೊಳ್ಳಲ್ಲ ಅನ್ನೋದು. ನಾವು ಕೇಳ್ಕೊಳ್ಳೋದು ಇಷ್ಟೇ, ಆದಷ್ಟು ಬೇಗ ನಮ್ಮ ಭಾರತೀಯ ನೇವಿ ಆಫೀಸರ್ಸ್ ಭಾರತಕ್ಕೆ ವಾಪಸ್ ಬರಲಿ, ಅವರ ಕುಟುಂಬದ ಜೊತೆಗೆ ಮತ್ತೆ ಸಂತೋಷದ ದಿನಗಳನ್ನ ಕಳೀಲಿ. ಹಾಗೆ ಭಾರತದ ತಾಕತ್ತು ಇಡೀ ವಿಶ್ವಕ್ಕೆ ಮತ್ತೊಮ್ಮೆ ಗೊತ್ತಾಗಲಿ.
ತನ್ನ ದೇಶದ ಪ್ರಜೆಗಳು ವಿದೇಶದ ನೆಲದಲ್ಲಿ ಅದೆಂಥದ್ದೇ ಕಷ್ಟದಲ್ಲಿದ್ರೂ ಭಾರತ ಅವರನ್ನ ಕೈ ಬಿಡಲ್ಲ ಅನ್ನೋದು ಮತ್ತೊಮ್ಮೆ ಪ್ರೂವ್ ಆಗಲಿ. ಯಾಕಂದ್ರೆ ಇದು ನಮ್ಮ ಹೆಮ್ಮೆ, ನಮ್ಮ ಭಾರತ. ಈ ವಿಷಯ ನಿಮಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇದು ಸ್ಪೀಡ್ ಪ್ಲಸ್ ಕರ್ನಾಟಕ. ಯಾಕಂದ್ರೆ ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಹೋಗ್ಬರ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.